ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾಗರ ಪಂಚಮಿದು. ಸೊ ಅದಕ್ಕೆ ಸ್ಪೆಷಲ್ ಅಂದರೆ ನಾಗರ ಪಂಚಮಿಗೆ ಯೂಶ್ವಲಿ ನಾವು ಅರಿಶಿನ ಎಲೆ ಕಟ್ಟಿಯನ್ನು ಮಾಡ್ತೇವೆ. ಸೊ ಅದನ್ನು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡಿದ್ದೇನೆ. ಬೇಯಲಿಕ್ಕೆ ಇಟ್ಟಿದ್ದೇನೆ ಎಲೆ ಅಂದರೆ ಹಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಸೊ ಈಗ ನಾನು ತೋರಿಸಿದ್ದಲ್ಲ, ಅದು ಸ್ವೀಟ್ ಇದು. ಸೊ ಒಲೆಯಲ್ಲಿ ಇಟ್ಟಿದ್ದಾನಲ್ಲ, ಇದು ಚಪ್ಪೆದು, ಅಂದರೆ ಇದಕ್ಕೆ ಕಾಯಿ ಬೆಲ್ಲ ಸೇರಿಸಿಲ್ಲ, ಅದಕ್ಕೆ ಕಾಯಿ ಬೆಲ್ಲವನ್ನು ಸೇರಿಸಿದ್ದೇನೆ. ಸೊ ಇವತ್ತು ನಾಗರ ಪಂಚಮಿ ವಿಶೇಷ ಅಷ್ಟೇ ಅಲ್ಲದೆ ಸಂಕ್ರಾಂತಿ ಕೂಡ ಬಂದಿದೆ. ಸೊ ಎರಡು ವಿಶೇಷ. ಹಾಗೆ ನಮ್ಮ ದೇವರ ಮನೆಯಲ್ಲಿ ಕೂಡ ಪೂಜೆ ಇದೆ, ಅದಕ್ಕೆ ನಾನು ಹೊರಟಿದ್ದೇನೆ. ಸೊ ಆಯುಷನ್ನು ಕೂಡ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಲ್ಲಿಗೆ ಹೋಗಿ ಒಮ್ಮೆ ಕೈ ಮುಗ್ದು ಬರುವ ಅಂತ ಹೇಳಿ, ದೈವಕ್ಕೆ ದೇವರಿಗೆ ಎಲ್ಲ. ಸೊ ನಾನು ಮತ್ತೆ ಆಯುಷು ಹೋಗಿ ಕೈ ಮುಗ್ದು ಅಲ್ಲಿ ಅತ್ತೆಯ ಅಕ್ಕನವರೊಟ್ಟಿಗೆಲ್ಲ ಸ್ವಲ್ಪ ಮಾತಾಡಿ ಬಂದೆ. ಖುಷಿ ಆಯ್ತು. ಆಮೇಲೆ ಮನೆಗೆ ಬಂದು ಟೆಂಪಲಿಗೆ ಹೊರಡ್ಲಿಕ್ಕಿತ್ತು. ಸೊ ರಶ್ಮಿ ಹೇಳಿದ್ಲು ನಾನು ಪದಾರ್ಥ ಮಾಡ್ತೇನೆ ಅಂತ ಹೇಳಿ. ಸಿಂಧು ಸಹ ಬರೋದ್ರಲ್ಲಿದ್ಲು, ಮತ್ತೆ ಅವಳು ಸಹ ಬರಲಿಲ್ಲ. ಸೊ ಹಾಗೆ ಅವರಿಬ್ಬರು ಬರಲಿಲ್ಲ. ಅವರಿಬ್ಬರು ಮನೆಯಲ್ಲಿ ಎಲ್ಲ ಅಡಿಗೆನ ಮಾಡ್ತಾ ಇದ್ರು. ಸೊ ನಾನು ಮತ್ತೆ ಹಸ್ಬೆಂಡ್ ಐಶು 3 ಜನ ಹೊರಟ್ವಿ. ಮೈದುನವರೆಲ್ಲ ಹೋಗಿದ್ದಾರೆ. ಸೊ ಅತ್ತೆ ಇಲ್ಲೇ ಮನೆ ಹತ್ತಿರವೇ ಒಂದು ಬನ ಉಂಟು, ಅಲ್ಲಿಗೆ ಹೋಗ್ತಾರೆ. ಸೊ ಈಗ ನಾನು ಮತ್ತೆ ಆಯುಷು ಹಸ್ಬೆಂಡ್ 3 ಜನ ಹೊರಟ್ವಿ. ಮಳೆ ಇರ್ಲಿಲ್ಲಲ್ಲ, ಹಾಗೆ ನಾವು ಬೈಕಲ್ಲೇ ಹೋದ್ವಿ. ಸೊ ಫೈನಲಿ ನಾವು ಬಂದು ರೀಚ್ ಆದ್ವಿ. ಇಲ್ಲಿ ಆಲ್ರೆಡಿ ಸ್ವಲ್ಪ ಜನ ಬಂದು ಕುತ್ಕೊಂಡಿದ್ದಾರೆ. ಯಾಕೆಂದ್ರೆ ಭಟ್ರು ಬರುವ ಟೈಮಿಂಗ್ಸ್ ಗೊತ್ತಿತ್ತು ನಮ್ಗೆ ಎಷ್ಟು ಹೊತ್ತಾಗ್ತದೆ ಅಂತ. ಸೊ ಗ್ರೂಪಲ್ಲಿ ಆಲ್ರೆಡಿ ಮೆನ್ಷನ್ ಇತ್ತಲ್ಲ, ಹಾಗೆ ನಾವು ಅದೇ ಟೈಮ್ ನೋಡಿ ಬಂದದ್ದು. ಸೊ ಈಗ ಎಲ್ಲ ಅಲಂಕಾರ ಆಗ್ತಾ ಇದೆ. ನಾವೆಲ್ಲ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಪೂಜೆ ಶುರುವಾಗುತ್ತೆ. ಮಕ್ಕಳು ನೋಡ್ಬೋದು ಎಷ್ಟು ಖುಷಿ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಸಖತ್ ಖುಷಿ. ಅವರೆಲ್ಲರೂ ಒಟ್ಟಾಗಿ ಸೇರ್ತಾರಲ್ಲ, ಒಂಥರ ಖುಷಿ ಅವರಿಗೆ ಆಟ ಆಡ್ಲಿಕ್ಕೆ. ಗುರುವಾರ ಬಲ್ಪಡೆ ಸೈಡ್ ದಾರಿ ಅನ್ಸಿದ್ರು. ನೋಡಿದ್ರಲ್ಲ, ಫೈನಲಿ ಪೂಜೆ ಎಲ್ಲ ಆಯ್ತು. ಇಲ್ಲಿ ಹಣ್ಕಾಯಿ ಎಲ್ಲ ಆಗಿದೆ. ಹಾಗೆ ಇಲ್ಲಿ ಸೇವೆ ಎಲ್ಲ ಬರ್ಸಿರ್ತಾರಲ್ಲ, ಸೊ ಆ ಸೇವೆಯದ್ದು ಪ್ರಸಾದ ಕೊಡ್ತಾ ಇದ್ದಾರೆ. ಸೊ ಅದನ್ನ ತಗೊಂಡು ಮತ್ತೆ ತೀರ್ಥ ಪ್ರಸಾದ ಎಲ್ಲ ತಗೊಂಡು ದೇವರಿಗೆ ಕೈ ಮುಗ್ದು ನಾವು ಮತ್ತೆ ಹೊರಟ್ವಿ. ಯೂಶಲಿ ನಾವು ಯಾವಾಗಲೂ ಅಷ್ಟೇ ನಮ್ಮ ಮೂಲಸ್ಥಾನಕ್ಕೆ ಹೋದ ನಂತರ ಹಾಗೆ ನಮ್ಮ ಊರಿದ್ದು ದೇವಸ್ಥಾನ ಕೆರಮ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೀವಿ. ವರ್ಷನೂ ಹಾಗೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದೇ ಬರೋದು. ಸೊ ಇದು ಕೂಡ ಇಲ್ಲಿ ಕೂಡ ಸಖತ್ ಗೌಜಲ್ಲಿ ನಡೆಯುತ್ತೆ. ನಮ್ಮ ಕೆರಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೂಡ ಸಾಕಷ್ಟು ಜನರು ಇರ್ತಾರೆ. ಸೊ ಹಾಗೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬಂದದ್ದೆ ಕೆರಮ ದೇವಸ್ಥಾನಕ್ಕೆ. ಅದು ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ಬೋದು ನೀವು, ಇದೇ ದೇವಸ್ಥಾನ. ಸೊ ಬೊಂಡ ಏನೆಲ್ಲ ಬೇಕಿದೆ ದೇವರಿಗೆ ಅದನ್ನೆಲ್ಲ ತಗೊಂಡು ಈಗ ಒಳಗೆ ಹೊರಟ್ವಿ. ಇಲ್ಲಿ ಸಹ ಜನ ಇತ್ತು ಆಲ್ರೆಡಿ, ಬೆಳಗ್ಗಿಂದನೂ ತುಂಬ ರಶ್ ಇತ್ತು. ಬಟ್ ನಾವು ಬರೋ ಟೈಮಲ್ಲಿ ಸ್ವಲ್ಪ ಅಷ್ಟೇನು ಜನ ಇರಲಿಲ್ಲ. ನಮ್ಮದು ಒಂದು ಸೇವೆ ಏನಿತ್ತು ಅದನ್ನು ಕೊಟ್ವಿ. ಸೊ ಬಟ್ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದ್ರು ಗೊತ್ತಾ ಆಯುಷಿಗೆ. ಖುಷಿ ಆಯಿತು. ಕೇಳಿಸ್ಕೊಳ್ಳಿ ನೀವೇ ಅವ್ರು ಮಾತಾಡಿದ್ದನ್ನು. ವಿದ್ಯಾ ಬುದ್ಧಿ ಆರೋಗ್ಯ ಸಂಪತ್ತು ಮನೆಯಲ್ಲಿ ಅಮ್ಮನಿಗೆ ಅಪ್ಪನಿಗೆ ಸಹಕಾರ ಕೊಟ್ಟು ಒಳ್ಳೆ ಚೆನ್ನ ಗೊತ್ತಾಯ್ತಲ್ಲ, ಒಳ್ಳೆ ರೀತಿಯಲ್ಲಿ ಕಲಿಬೇಕು. ಆಯಿತು. 100ರಲ್ಲಿ 90 ಮಾರ್ಕು ಬಂದರೆ 10 ಮಾರ್ಕ್ ಎಲ್ಲಿ ಹೋಗಿದೆ ಅಂತ ಪತ್ತೆ ಮಾಡಬೇಕು. ಗೊತ್ತಾಯ್ತಲ್ಲ, ಗುಟ್ಟಾಗಿ 10 ಮಾರ್ಕ್ ಎಲ್ಲಿ ಹೋಯ್ತು ನಂದು ಹುಡುಕ್ಬೇಕು.
ಹಾಗೆ ಆಯ್ತಾ ದೇವರೊಳ್ಳೆ ಮಣ್ಣು ಯಾಕಂದ್ರೆ ಇರ್ತಾರೆ ಮಾಸ್ಟರ್ ಅದಕ್ಕೆ ಹೇಳಿದ್ರು. ಅದು ಮಾತ್ರ ಗೊತ್ತಾಗ್ತದೆ ಅವರಿಗೆ ಮಾತ್ರ ಹಿಡಿದು ಮಾತಾಡೋದು. ಆಯ್ತು ದೇವರೊಳ್ಳೆ ಮಾಡಲಿ. ಅಡ್ಡ ಬರು. ಒಳಗಡೆ ಸುಬ್ರಹ್ಮಣ್ಯ ಸ್ವಾಮಿ ಇದೆ, ಹಾಗೆ ಹೊರಗಡೆ ಬಂದರೆ ನಾಗರ ಬನ ಇದೆ, ಜೊತೆಗೆ ಅಶ್ವತ್ಥ ಕಟ್ಟೆ ಕೂಡ ಉಂಟು. ಎಲ್ಲ ಕಡೆ ಕೈ ಮುಗಿದು ಆನಂತರ ಇಲ್ಲಿ ಫಲಹಾರ ಇತ್ತು. ಯಾಕೆಂದರೆ ತುಂಬ ದೂರದಿಂದೆಲ್ಲ ಬರ್ತಾರೆ, ತುಂಬ ಜನರು ಬರ್ತಾರಲ್ಲ, ಹಾಗೆ ಯಾವಾಗಲೂ ಕೂಡ ಇಲ್ಲಿ ಫಲಹಾರ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಕ್ಷೀರ ಮತ್ತು ಸಜ್ಜಿಗೆ ಹಾಗೆ ಅವಲಕ್ಕಿ ಇತ್ತು, ಮತ್ತು ಮಾಲ್ಟ್ ಕೂಡ ಇತ್ತು. ಸೊ ಅದನ್ನೆಲ್ಲ ತಿಂದು ಈಗ ನಾವು ಮನೆಗೆ ಹೊರಟ್ವಿ. ಎಷ್ಟು ಖುಷಿ ಆಯಿತು ಗೊತ್ತಾ, ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಸೊ ದೇವರು ಎಲ್ರಿಗೂ ಒಳ್ಳೇದು ಮಾಡಿ, ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೀರ ಲೈಫಲ್ಲಿ ಅದು ಎಲ್ಲರ ಲೈಫಲ್ಲಿ ಈಡೇರಲಿ ಅಂತ ಹೇಳ್ತಾ, ಸೊ ಫೈನಲಿ ನಾವು ಮನೆಗೆ ಬಂದೆ. ನೋಡ್ಬೋದು ಇಲ್ಲಿ ಆಲ್ರೆಡಿ ರಶ್ಮಿ ಮತ್ತು ಸಿಂಧು ಇಬ್ಬರು ಸೇರಿ ಅಡುಗೆ ಆಲ್ಮೋಸ್ಟ್ ಮುಗಿಸಿದ್ರು. ಇನ್ನು ಒಂದು ಪಾಯಸ ಒಂದೇನೋ ಪೆಂಡಿಂಗ್ ಇಟ್ಟಿದ್ರು ಅಷ್ಟೇ. ಏನೇನು ಮಾಡಿದ್ರು ಅಂದರೆ ನೋಡ್ಬೋದು, ಕಡಲೆಗಸಿ ಹಾಗೆ ಬೀನ್ಸ್ ಪಲ್ಯ, ಮತ್ತು ಇವತ್ತು ವೈಟ್ ರೈಸ್ ಬಾಯ್ಲ್ಡ್ ಕೂಡ ಮಾಡಿದರು. ಬಟ್ ಮಧ್ಯಾಹ್ನಕ್ಕೆ ವೈಟ್ ರೈಸ್ ತಿನ್ನುವಂತ, ಸೊ ಹಬ್ಬ ಅಲ್ಲ, ಹಾಗೆ ವೈಟ್ ರೈಸು. ಇಲ್ಲಿ ಹುರಿದಿಟ್ಟಿದ್ಲು ಶಾವಿಗೆ ಪಾಯಸ ಮಾಡುವ ಅಂತ ಹೇಳಿ. ಹಾಗೆ ಟೊಮೆಟೊ ಸಾರು, ಮತ್ತೆ ಕ್ಯಾಪ್ಸಿಕಮ್ ಮತ್ತೆ ಬಟಾಟೆದ್ದು ಪೋಡಿ ಮಾಡಿದ್ಲು. ಬಾಯ್ಲ್ಡ್ ರೈಸ್ ಕೂಡ ಇತ್ತು, ವೈಟ್ ರೈಸ್ ಕೂಡ ಇತ್ತು. ದೂರ ಲೈಕೊಂಡಾ ಹೂ ಲೈಕೊಂಡದಿ ನೋಡಿದ್ರಲ್ಲ ಇಷ್ಟು ಬಗೆ ಇತ್ತು. ಸಿಂಪಲ್ ಆಗಿ ಮಾಡಿರುವಂಥದ್ದು ಅಷ್ಟೇ. ಸೊ ಜಾಸ್ತಿ ಏನು ಗ್ರ್ಯಾಂಡ್ ಅಂತ ಏನೂ ಇಲ್ಲ. ಹಾಗೆ ಬೆಳಿಗ್ಗೆ ಮಾಡಿದ ಅರಿಶಿಣ ಎಲೆಗಟ್ಟಿ ಕೂಡ ಇತ್ತು. ಸೊ ಇದಾಗಿತ್ತು ವಯಸ್ಸು ಇವತ್ತಿನ ಸಿಂಪಲ್ ಒಂದು ಹಬ್ಬದ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.